ಅವರು ಬೈತಾರೆ, ನಾವು ಬೈತೀವಿ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಕೆಲವರು ನೋಡಿ, ಪ್ರದೀಪ್ಗೆ ದೈವ ಬಲ ಇದೆ ಅನ್ನೋದಕ್ಕೆ ಅಣ್ಣ ನನ್ನ ಕಣ್ಣೀರು ವರ್ಷ ಬಿಸಿ ಆಗ್ತೀನಿ, ಅದಕ್ಕೆ ನೀರು ಕುಡಿತಾ ಇಲ್ಲ ಒಂದು ಡೈಲಾಗ್ ಆಗ್ತಾ ಬಂತು. ನಾನು ಅಣ್ಣ ಏನೋ ಗೊತ್ತಿಲ್ಲ, ನನ್ನ ದೈವ ಬಲ ಅನ್ಸುತ್ತೆ, ನಾನು ಯಾರ್ಯಾರನ್ನು ಬೈತೋ ಅವ್ರಿಗೆಲ್ಲ ಲೋಕಸಭೆ ಟಿಕೆಟ್ ಸರ್. ಕೋಲಾರ ಮುನ್ಸ್ವಾಮಿ ಮೇಲೆ ಟಿಕೆಟ್ ಇಲ್ಲ, ಪ್ರತಾಪ್ ಸಿಂಹ ಮೇಲೆ ಟಿಕೆಟ್ ಇಲ್ಲ, ಅನಂತ್ ಕುಮಾರ್ ಹೆಗಡೆ ಮೇಲೆ ಟಿಕೆಟ್ ಇಲ್ಲ, ಈಶ್ವರಪ್ಪ ಇದೆ ಟಿಕೆಟ್ ಇಲ್ಲ. ಸಿಟಿ ರವಿ ಅವರು ಇದೆ, ಅವ್ರಿಗೂ ಟಿಕೆಟ್ ಇಲ್ಲ ಅಲ್ವಾ? ನನಗೆ ದೈವಬಲ ಇದೆ, ಇಲ್ಲ ಅಂದ್ರೆ ಬೆಲ್ಲ ಆಗುತ್ತಾ? ನಾನು ಅದೇ ನಮ್ಗೆ ನೋಡಿ, ನಾನು ಲಾಸ್ಟ್ 1 ವರ್ಷ ಎದುರಾಕೊಂಡವ್ರು, ಇವರೆಲ್ಲ ಎದುರಾಕೊಂಡವ್ರು, ಅದೇ ನಾನು ಅನ್ಕೊಂಡವ್ರು. ಯಾಕೆ ಗೊತ್ತಾಣ? ಪ್ರದೀಪ್ ಈಶ್ವರ್ ಯಾಕೆ ಗೆದ್ದ ಗೊತ್ತಾ? ಅವ್ರ ಅಪ್ಪ ಅಮ್ಮ ಮಾಡಿರೋ ಒಳ್ಳೆತನದಿಂದ. ಅಣ್ಣ, ನಮ್ಮ ಅಪ್ಪ ಅಮ್ಮ ಮಾಡಿರೋ ಒಳ್ಳೆತನದಿಂದ ನಾನು ಗೆದ್ದಿರ್ಬೇಕಾದ್ರೆ ರಕ್ಷಾರಾಮಯ್ಯ ಅವರ ತಾತ, ಕುಟುಂಬ, ಅಪ್ಪ ಅಮ್ಮ, ಕೋಟ್ಯಾಂತರ ಜನರ ಬಡವರ ಕಷ್ಟ ಉಳಿಸಿದಾರಲ್ಲ, ಅವ್ರನ್ನ ಕಾಪಾಡಬೇಕು ತಾನೆ. ಪ್ರದೀಪ್ ಈಶ್ವರ್ 5 ಬ್ರ್ಯಾಂಡ್ ಐಟಿ ಗಾಡಿ ಅಂತ ನಾನು ಬೆಳಗ್ಗೆ ಬಾಕಿ ತೆಗೆಯೋಕೆ ಐಟಿ ಒಂದು ಬರ್ತಾರೆ ಅಂತಾನೆ ತೆಗಿತೀನಿ. ನಾನು ರೆಡಿ ಇದ್ದೀನಲ್ಲ, ಐಟಿ ಅಂತ ಕೇಳ್ಬೋದು. ಇನ್ನೇನು ಸೇರಿಸಿದ ದಾನ ತರ್ಬೋದು, ಅಪ್ಪನ ಸುಶಿ ಒಳ್ಳೆ ಬೇಜಾರು ಪಡಿರ್ಬೋದು. ಏನೋ ತಪ್ಪ ಹೊಂಟೋಗ್ತಾರ ಅವರೇ. ಏನಿಲ್ಲ, ಐಟಿ ಅವ್ರು ಬಂದು ಸರಿಯಾಗಿ ಮೋಟಿವೇಟ್ ಮಾಡ್ತೀನಿ ಅರ್ಧ ಗಂಟೆ. ಅವರು ಕೂಡ ರಿಸೈನ್ ಮಾಡಿ ನನ್ನ ಜೊತೆ ಬಂದ್ಬಿಡ್ಬೇಕು ರಾಜಕೀಯಕ್ಕೆ. ಏಮನ ಕರೆಕ್ಟ್ ಮಾತನಾಡಿ ಒಳಗೆ ಸೊತ್ತೆ. ಮೊನ್ನೆ ಯಾವುದೋ ಒಂದು ಬ್ಯಾಂಕಿಗೆ ಲೋನ್ ಅಪ್ಲೈ ಮಾಡ್ತಾರೆ. ಲೋನ್ ಅಪ್ಲೈ ಮಾಡಿದ್ರೆ ನನ್ನ ಫೈನಾನ್ಸ್ ಟೀಮ್ ಅವ್ರು ಹೇಳಿದ್ರು, ಸರ್ ನಮ್ಮ ಎಲಿಜಿಬಿಲಿಟಿ ಬರೀ 1 ಕೋಟಿ. ನಾನು ಕೇಳಿದೆ, ಇಲ್ಲ ಬಾಯ್ ಇನ್ಸ್ಟಿಟ್ಯೂಷನ್ ಕಟ್ಟಬೇಕು, 2 ಕೋಟಿ ಬರಬೇಕು, ಮ್ಯಾನೇಜರ್ನ ಕಳಿಸುವಂತೆ. ಮ್ಯಾನೇಜರ್ನ ಕುತ್ಕೊಂಡು ಅರ್ಧ ಗಂಟೆ ಮೋಟಿವೇಟ್ ಮಾಡಿ ಅವ್ರು ಏನಾಯ್ತಲ್ಲ, ಸರ್ ನೀವು ಸ್ಯಾಂಕ್ಷನ್ ಕೊಡ್ಬೋದು ಸರ್. ಮ್ಯಾನೇಜರ್ ಅರ್ಧ ಗಂಟೆ ಕುತ್ಕೊಂಡು ಮೋಟಿವೇಟ್ ಮಾಡಿದೆ, ಸರ್ ಹಿಂಗೆ ಅವ್ರು ಏನು ಗೊತ್ತಾರ, ಅರ್ಧ ಗಂಟೆ 1 ಕೋಟಿ ಎಕ್ಸ್ಟ್ರಾ ಸ್ಯಾಂಕ್ಷನ್ ಮಾಡ್ಬೋದು. ಐಟಿ ಅವ್ರು ಬಂದು ನಾನು ಮೋಟಿವೇಟ್ ಮಾಡಿದ್ರೆ ಅವ್ರ ಕೆಲಸ ರಾಜಕೀಯ ಬರ್ತಾರೆ ನನ್ನ ಜೊತೆ. ನೋಡ, ಬಿಜೆಪಿ ಯಾವಾಗ ಕಳಿಸ್ತಾರ? ಬಿಜೆಪಿ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಕೊಟ್ಟು ಬೆದರಿಕೆಗಳಿಗೆ ಬಗ್ಗೋ ನನ್ನ ಮಕ್ಕಳಲ್ಲ ನಾವು. ಎಸ್, MS ರಾಮಯ್ಯ ಕುಟುಂಬ ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಅವ್ರ ಕೊಡುಗೆಗೆ ಬೆಲೆ ಕಟ್ಟಕ್ಕಾಗಲ್ಲ. ದಯವಿಟ್ಟು ಮೋಟಿವೇಟ್ ಮಾಡಿ. ನಾವು ಹೇಳಬೇಕು, ದ ನ್ಯೂ ಸೆಟ್ ಆಫ್ ಪಾಲಿಟಿಕ್ಸ್. ಇವತ್ತು ಬಿಜೆಪಿ ಅವರು ಅವ್ರ ಬಗ್ಗೆ ಯಾರು ಹೇಳಿದ್ರು, ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್. ನನ್ಗೆ ಕೇಳಿದ್ರು, ಯೂಟ್ಯೂಬ್ ತೆಗೆದ್ರೆ ನೀನೇ ಬರ್ತದೆ. ಅಣ್ಣ, ನಮ್ಮ ಬಗ್ಗೆ ನಾವು ಹೇಳ್ಕೋಬೇಕು. ನಾನಿದು ಅಂತ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದ್ರೆ ಬೇರೆಯವ್ರಿಗೆ ಕೆಲಸ ಹೇಳಬೇಕು. ಸೊ ನೀವು ಹೇಳಬೇಕು, ಈ ಜನರೇಷನ್ ಮೈಂಡ್ ಸೆಟ್ ಚೇಂಜ್ ಮಾಡಬೇಕು. ಕಷ್ಟಪಟ್ಟು ಬೆಳೆಯೋದಂತೆ, ಎಲ್ಲ ಮನೆ ಕಾಯ್ತಾರೆ ಇರೋದಂತೆ. ಅಷ್ಟು ಮಾತ್ರ ಯಾಕೆ ಕಷ್ಟಪಡಬೇಕು? ಬೆಳೆದ್ಮೇಲೆ ಒಂದಷ್ಟು ಬಿಲ್ಡಪ್ ಕೊಡಕ್ಕೂ ಆಗಲ್ಲ ಅಂದ್ರೆ ಬಿಲ್ಡ್ ಆಗೋದು ಏನಕ್ಕಣ? ಏನಕ್ಕೆ? ಅದಕ್ಕೆ ನೋಡಿ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟ. ಯಾಕೆ ಹೇಳಿ, ಈಗ ಬಿಜೆಪಿ ರೈಟ್ ತಗೊಳ್ತಾ ಇದ್ದಾರೆ. ಯಾಕೆ? ಅವ್ರ ಬಗ್ಗೆ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಬಗ್ಗೆ ನಾವು ಹೇಳ್ಬಿಟ್ರೆ ಅವ್ರ ಇಂಟ್ರೆಸ್ಟ್ ಇಂದ ಹೊರಟೋಗ್ತಾರೆ. ನಾನು ಎಲ್ರಿಗೂ ಹೇಳಕ್ ಇಷ್ಟಪಡೋದಿಷ್ಟೇ, ಎಲ್ಲಕ್ಕಾಗಿ ದಯವಿಟ್ಟು ನಮಗೆ 50,000 ಓಟು ನಮಗೆ ಲೀಡ್ ಕೊಡ್ತೀರಾ ಅನ್ನೋ ಭರವಸೆ ನಮಗಿದೆ. ಗ್ಯಾರಂಟಿಗಳು ಖಂಡಿತವಾಗೂ ಕೈ ಹಿಡಿಯುತ್ತೆ. 50,000 ಕೋಟಿ ಇವತ್ತು ಗ್ಯಾರಂಟಿಗಳನ್ನು ಖರ್ಚು ಮಾಡ್ತಿರೋದು. ಪ್ರತಿ ಮನೆಗೆ 2,000 ರೂಪಾಯಿ. ನಿಮ್ ಲೈಫಲ್ಲಿ, ನನ್ನ ಲೈಫಲ್ಲಿ 2,000 ಕೆಲಸ ಮಾಡದೇ ಇರ್ಬೋದು. ಅಣ್ಣ, ನಾನು ನಮಸ್ತೆ ಚಿಕ್ಕಬಳ್ಳಾಪುರದಲ್ಲಿ ಮನೆಗೆ ಹೋದ್ರೆ, ಅಣ್ಣ ಈಗಲೂ ಸಂಧಿಗಳ ಮನೆಗಳು ಹೆಂಗಿದೆಯಾ ಅಂದ್ರೆ ನನಗನ್ಸುತ್ತೆ ನಾನು ಚಿಕ್ಕಬಳ್ಳಾಪುರದಲ್ಲಿ ಇದ್ದೀನ, ಯಾವ್ದಾದ್ರು ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಇದ್ದೀನ. ಆ ಸಂಧಿಗಳಿಗೆ ಹೋಗ್ತಾ ಇದ್ರೆ ನನಗೆ ಇವತ್ತು ನೋವಾಗುತ್ತೆ. 10 ವರ್ಷ ರೂಲ್ ಮಾಡ್ತಾರೆ ಹೇಳಿದ್ರು, ಸಿಂಗಪೂರು, ಮಲೇಷಿಯಾ, ಮಾಲ್ಡೀವ್ಸ್ ಮಾಡ್ತಾರಂತೆ. ನನಗೆ ಚಿಕ್ಕಬಳ್ಳಾಪುರ ಮಾಡಕ್ಕೆ 10 ವರ್ಷ ಬೇಕಲ್ಲ.
ಸಿಂಪಲ್ ಹಂಗಿರುತ್ತೆ ಅಂತ ಈ ಸಲ ಹೋಗ್ಬೇಕು ತಗೊಂಡು ಬರ್ತೀವಿ. ನಮ್ಮ ಚಿಕ್ಕಬಳ್ಳಾಪುರ ಕೆಲವು ಹಿರಿಯರ ನಾನು ಹೇಳೋದಿಷ್ಟೇ,